ಏನ್ರಿ ನಮ್ಮಿಬ್ಬರ ಮಕ್ಳನ್ನು ಈ ಸಾರಿ ಆಷಾಢ ಕರ್ಕೊಬರೋಣವಾ? ಕರ್ಕೊಬಂದು ಒಂದೆರಡು ತಿಂಗಳು ನಮ್ಮ ಮನೇಲಿ ಇಟ್ಕೊಂಡು ಆಮೇಲೆ ಕಳ್ಸ್ಕೊಳೋಣ ರೀ. ಯಾಕಂದರೆ ಅವರಿಬ್ಬರ ಮದುವೆ ಅಂತೂ ನಾವು ಇಷ್ಟಪಟ್ಟಂಗೆ ಆಗೇ ಇಲ್ಲ. ಈ ಸಾರಿ ಗಂಡನ ಮನೆ ಕಳಿಸ್ಬೇಕಾದ್ರೂ ಖುಷಿ ಖುಷಿಯಾಗಿ ಅವ್ರಿಗೇನು ಬೇಕಲ್ಲ ಎಲ್ಲ ಪ್ರತಿಯೊಂದು ಕೊಟ್ಟು ಕಳ್ಸೋಣ ರೀ. ಏನಂತೀರಾ? ನನಗೆ ಆಸೆ ತುಂಬ ದಿನದಿಂದ ಇದೆ ರೀ. ಯಾಕೆಂದರೆ ನಾನು ಮತ್ತು ನೀವು ತುಂಬ ಕನಸು ಕಟ್ಕೊಂಡಿದ್ವಿ ನಮ್ಮಿಬ್ಬರು ಹೆಣ್ಮಕ್ಳ ಬಗ್ಗೆ. ಆದರೆ ವಿಧಿಯಾಟ ಈಗೀಗೂ ಹಾರಿಸ್ಬಿಡ್ತು. ಜಾನು, ನೀನು ಹೇಗಂತೀಯಲ್ಲ ಹಾಗೆ ಆಗಲಿ ಕಣೆ. ನನಗೂ ಆಸೆ ಇತ್ತು, ಆದರೆ ನೀನು ಬಾಯಲ್ಲೇ ಬಂತು ಅಷ್ಟೇ. ನಾನೇ ನಿಂಗೆ ವಿಷಯ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ, ನೀನೇ ಹೇಳಿದ್ಯಲ್ಲ, ಹಾಗೆ ಮಾಡೋಣ. ಅಂದಂಗೆ ಯಾವಾಗ ಅಮಾವಾಸ್ಯೆ? ಹಾಂ ರೀ, ನೆಕ್ಸ್ಟ್ ಅಮಾವಾಸ್ಯೆಗೆ ಸ್ಟಾರ್ಟ್ ಆಗುತ್ತೆ ಆಷಾಢ ಮಾಸ. ಆವಾಗ ಅಲ್ಲ, ಅದಕ್ಕೆ ಮೊದಲು ಕರ್ಕೊಂಬರ್ಬೇಕು. ಹೋಗೋಣ, ಒಂದಿನ ಟೈಮ್ ನೋಡ್ಕೊಂಡು ಹೋಗಿ ಬರೋಣ. ಅಪ್ಪ ಅಮ್ಮ. ಅದೇ ತನು, ಯಾಕ ಮಳೆ ನಿಂತ್ಕೊಬಿಟ್ಟಿದ್ಯಾ? ಒಳಗಡೆ ಬಾ. ಅಯ್ಯೋ ಮಗಳೇ, ಇದ್ಯಾಕಮ್ಮ? ಯಾಕೆ ಹಿಂಗೆ ಅಳ್ತಾ ಇದೆಯಾ? ಏನಾಯ್ತು? ಅಪ್ಪ, ನಾನಿನ್ ಮುಂದೆ ಯಾವುದೇ ಕಾರಣಕ್ಕೂ ಅತ್ತೆ ಮನೆಗೆ ಹೋಗಲ್ಲಪ್ಪ. ಯಾಕಮ್ಮ, ಏನಾಯ್ತು? ಯಾಕಮ್ಮ ಹೆಂಗೆ ಅಳ್ತಾ ಬರ್ತಾ ಇದೆಯಾ? ನೀನು ಮೊದಲು ಕಣ್ಣು ಉರ್ಸ್ಕೊ, ಹಾಗೆಲ್ಲ ಅಳಬಾರ್ದು ಕಂದ. ಅಯ್ಯೋ, ಇದೇನ್ರಿ ಇದು? ಇವಳು ಹಿಂಗೆ ಹೇಳ್ತಾಳಲ್ಲ. ತನು, ಏನಾಯ್ತಮ್ಮ ಅಲ್ಲಿ? ಅಮ್ಮ, ಅವನಿದಾನಲ್ಲ ಆ ಮನೋಜ, ಅವನೇನು ಮಾಡ್ದೆ ಗೊತ್ತಾ? ಅದೇ ನೀವು ಮೊನ್ನೆ ಬಂದಿರಬೇಕಾದ್ರೆ ನಮ್ಮಲ್ಲಿ ಎದ್ಲಲ್ಲ ಒಬ್ಳು ಮನೆ ಕಳಿಸ್ತವಳು ನೀಲಾ ಅಂತ. ಅವಳ ಜೊತೆಗೆ ಯಾವಾಗಲೂ ಖುಷಿ ಖುಷಿಯಾಗಿ ನಗ್ತಾ ನಗ್ತಾ ಮಾತಾಡ್ತಾ ಇದ್ದಮ್ಮ. ನಾನು ಅದು ನೋಡಿದಾಗೆಲ್ಲ ಹೇಳ್ತಾ ಇದ್ದೆ ಅವಳಿಗೆ, ಬೇಡ ಕಣೆ ನನ್ನ ಗಂಡನಿಂದ ದೂರ ಇರುವಂತ. ಆದರೆ ಅವಳು ನನ್ನ ಮಾತನ್ನು ಒಂಚೂರು ಕೇಳ್ತಿದ್ದಿಲ್ಲಮ್ಮ. ಇವನು ಹಾಗೆ ಇದ್ದ. ಅವಳು ಏನಾದ್ರು ಅಡುಗೆ ಮಾಡ್ಕೊಂಡ್ಬಂದ್ಕೊಟ್ರೆ ತುಂಬ ಚೆನ್ನಾಗಿ ಮಾಡ್ತೀಯ, ನಿನ್ನ ಕೈ ರುಚಿ ತುಂಬ ಚೆನ್ನಾಗಿದೆ, ಹಾಗಿದೆ ಹೀಗಿದೆ ಅಂತ ತುಂಬಾ ಮಾತಾಡ್ತಾ ಇದ್ದ ಅಮ್ಮ. ನಾನು ಹೇಳಷ್ಟು ಹೇಳ್ತಾ ಇದ್ದೆ. ಆದರೆ ನನ್ನ ಮಾತಿಗೆ ಒಂಚೂರು ಮರ್ಯಾದೆ ಕೊಟ್ಟಿಲ್ಲಮ್ಮ ಅವನು. ಆದರೆ ಇವತ್ತು ಏನಾಯ್ತಮ್ಮ? ಅದೇನಂತ ಹೇಳೆ. ಇವತ್ತು ಅವಳು ಗರ್ಭಿಣಿಯಾಗಿದ್ದಾಳೆ ಅಮ್ಮ. ಇದೇನು ನೀನು ಹೇಳ್ತಾ ಇರೋದು? ಅವಳು ಗರ್ಭಿಣಿಯಾಗಿದ್ದಾಳ? ತನು, ನೀನು ಏನು ಮಾತಾಡ್ತಾ ಇದೆಯಾ? ಯಾರ ಬಗ್ಗೆ ಮಾತಾಡ್ತಾ ಇದೆಯಾ ಅಂತ ಸ್ವಲ್ಪನ ಜ್ಞಾನ ಇದೆಯಾ? ಅವನಿನ ಗಂಡ ಕಣೆ, ಹಾಗೆಲ್ಲ ಮಾತಾಡ್ತಾರೆ ಹಿಂದೆ ಮುಂದೆ ನೋಡ್ದಲೆ. ಅಮ್ಮ, ನೀನು ಅತ್ತೆ ಥರ ಹೇಳ್ಬೇಡಮ್ಮ, ನನಗೇನು ಗೊತ್ತಿಲ್ಲ ಅಂತ. ನನಗೆಲ್ಲ ಗೊತ್ತು, ಇದೆಲ್ಲ ಅವನೇ ಮಾಡಿರೋದು, ಇದಕ್ಕೆಲ್ಲ ಅವನೇ ಕಾರಣ. ಅದಕ್ಕೆ ನಾನು ಯಾವತ್ತೂ ಅವನ ಮುಖ ನೋಡಲ್ಲ, ಅವನ ಮನೆಗೂ ಹೋಗಲ್ಲ, ನಾನು ಇಲ್ಲೇ ಇರ್ತೀನಿ, ಎಲ್ಲೂ ಹೋಗಲ್ಲ. ಅಪ್ಪ, ನೀನು ಹೇಳಪ್ಪ, ಇವಾಗ ನಾನು ಮಾಡಿದ ತಪ್ಪ? ಆ ಮನೆ ಬಿಟ್ಟು ಬಂದಿದ್ದು ನನ್ನ ತಪ್ಪ? ಹೇಳಪ್ಪ. ನೋಡ್ಕಂದ, ಜೀವನದಲ್ಲಿ ಗಂಡ ಹೆಂಡ್ತಿರ ಮಧ್ಯೆ ಸಣ್ಣ ಪುಟ್ಟ ಜಗಳ ಹಾಕೋದು ಸಹಜ ಮಗಳೇ. ಕೋಪದಲ್ಲಿ ಯಾವ ತೀರ್ಮಾನ ತಗೊಳ್ಳೋದು ತಪ್ಪಾಗುತ್ತೆ. ಯಾಕೆಂದರೆ ಆಮೇಲೆ ಅದು ನಿನಗೆ ತುಂಬ ನೋವು ಕೊಡುತ್ತೆ ಕಂದ. ನೋಡು, ನೀನು ನನ್ನ ಮಗಳು, ಈ ಮನೆ ಯಾವಾಗಲೂ ನಿನಗೆ ಬಾಗಿಲು ಸದಾ ತೆಗೆದುತ್ತದೆ ಕಂದ. ಆದರೆ ಸಮಸ್ಯೆನ ಶಾಂತವಾಗಿ ಕೂತ್ಕೊಂಡು ಮಾತಾಡಿ ಪರಿಹಾರ ಮಾಡ್ಕೋಬೇಕಲ್ಲ ಬಂಗಾರ. ಏನಿಲ್ಲ, ಅದು ಕುತ್ಕೊಂಡು ಮಾತಾಡೋದು ಸಂಬಂಧ ಅಲ್ಲಪ್ಪ. ಅವ್ನು ನನಗೆ ಮೋಸ ಮಾಡಿಬಿಟ್ಟಿದ್ದಾನಪ್ಪ. ತನು, ಬಂಗಾರಿ, ಇಲ್ಲಿ ನೋಡಮ್ಮ ಮಗಳೇ, ಸಂಬಂಧಗಳು ನಂಬಿಕೆ ಮೇಲೆ ಸಹನೆ ಮೇಲೆ ಇರ್ತೈತಮ್ಮ. ಯಾರು ತಪ್ಪು ಅಂತ ತಕ್ಷಣ ತೀರ್ಮಾನ ಮಾಡೋದು ಚೆನ್ನಾಗಿರಲ್ಲ. ಏನಾಯ್ತಂತ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಣ. ನಿನ್ನ ಗೌರವ, ನಿನ್ನ ಸಂತೋಷ ನಮಗೆ ತುಂಬ ಮುಖ್ಯ. ಸಾಧ್ಯ ಆದರೆ ಸಮಸ್ಯೆನ ಮಾತಾಡ್ಕೊಂಡು ಪರಿಹಾರ ಮಾಡ್ಕೊಳ್ಳೋಣ, ಸರಿನಾ? ಅಳ್ಬೇಡ ಕಣೆ, ನಿನ್ನ ಹತ್ರ ನನಗೂ ಅಳು ಬರುತ್ತೆ. ಓ, ಹಾಗಂದ್ರೆ ನಿಮ್ಮಿಬ್ರಿಗೂ ನಂದಿರೋದು ಕಷ್ಟನಾ? ಆಯ್ತು ಬಿಡು, ನಾನು ಹೋಗ್ತೀನಿ. ಅಯ್ಯೋ ದೇವ್ರೆ, ನಾವೆಲ್ಲಾಗಂದ್ರೆ ಹೇಳು, ನಿನ್ನ ಮನೆಗೆ ಬಂದಿರೋದು ತುಂಬ ಖುಷಿ ಆಗ್ತಿದೆಯಮ್ಮ. ಆದರೆ ಈ ರೀತಿಯಾಗಿ ಬಂದಿಯಲ್ಲ, ಅದಕ್ಕೆ ಸ್ವಲ್ಪ ಬೇಜಾರಾಯಿತು ಅಷ್ಟೇ. ನೋಡು, ಹೇಗಿದ್ರೆ ಬಂದಿದೆಯಲ್ಲ, ಆರಾಮಾಗಿ ಖುಷಿಯಾಗಿ ನಿಂಗೆ ಎಷ್ಟು ದಿನ ಬೇಕಲ್ಲ ಅಷ್ಟು ದಿನ ಇಲ್ಲೇ ಇರು, ಆಯಿತಾ? ನಾನು ಆಗಲಿ ನಿಮ್ಮಪ್ಪ ಆಗಲಿ ಇನ್ನು ಏನು ಕೇಳೋದಿಲ್ಲ. ತಾನು ನಾನು ಕರಿತಾ ಇದ್ದೀನಿ, ಹಾಗೆ ಬಂದ್ಬಿಟ್ಟಿಯಲ್ಲ ನೀನು. ಅದಕ್ಕೆ ನೋಡಿ, ಅದಕ್ಕೆ ಈ ಹುಡುಗಿ ಇದ್ದಾಳಲ್ಲ, ತರ್ಲೆ ಅಪ್ಪ, ಒಂದು ಮಾತು ಹೇಳಿದ್ ಕೇಳೋದಿಲ್ಲ ಇವಳು. ನಾನು ನಿಂತ್ಕೊಳ್ಳಂತ ಹೇಳ್ತಾ ಇದ್ದೀನಿ, ಹಾಗೆ ಬಂದೇ ಬಿಟ್ಲು. ಅತ್ತೆ, ನೀನು ಯಾಕೆ ಬಂದೆ ಇವಾಗ ಇಲ್ಲಿಗೆ? ಹೋಗು, ನಾನು ನಿಮ್ಮ ಮನೆಗೆ ಬರೋದಿಲ್ಲ, ನಾನು ಇನ್ನು ಮುಂದೆ ಇಲ್ಲೇ ಇರ್ತೀನಿ. ಹೋಗು, ನಿನ್ನ ಮಗನಿಗೆ ಏನು ಬೇಕಲ್ಲ ಅದನ್ನ ತಿಂಡಿ ಅಡುಗೆ ಮಾಡಿಕೊಂಡು ಅಲ್ಲೇ ಇರೋಗು. ಏನಮ್ಮ ಇದು?
ಏನು ಇಲ್ಲಿ ಮಾತಾಡ್ತಾ ಇರೋದು? ಅಲ್ಲ, ನಿಮ್ಮಲ್ಲಿ ಏನಾಗ್ತಿದೆ ಅಂತ ನಿನಗೆ ಗೊತ್ತಿಲ್ವಾ? ಅಯ್ಯೋ ಅಣ್ಣ, ಏನು ಮಾಡಲಿ, ನನ್ನ ಗ್ರಾಸ ಚೆನ್ನಾಗಿಲ್ಲ, ಏನೇನೋ ಆಗ್ತಾ ಇದೆ. ಇವಳಂತೂ ಸ್ವಲ್ಪನೂ ಅರ್ಥ ಮಾಡ್ಕೊಳ್ಳಲ್ಲ. ತಪ್ಪಾಗಿ ತಿಳ್ಕೊಂಡೋ ಸರಿ ತಿಳ್ಕೊಂತಾರೋ ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ. ಅಲ್ಲ ಅದಕ್ಕೆ ಇವಳು ಏನೇನೋ ಹೇಳ್ತಿದಾರಲ್ಲ, ಏನೋ ನೀಲ, ಗರ್ಭಿಣಿ, ಮನೋಜ, ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ. ಅಯ್ಯೋ ಅದಕ್ಕೆ ಒಂದು ನಿಮಿಷ ಬನ್ನಿ ಇಲ್ಲಿ. ಅವಳಿಗೆ ಬುದ್ಧಿ ಇಲ್ಲ, ಅವಳೇನೋ ಮಾತಾಡ್ತಾಳೆ, ಅವಳು ಅನ್ಕೊಂಡಂಗೆ ಏನೂ ಇಲ್ಲ ಅಲ್ಲಿ. ಮಗಳೇ, ನೀನು ನಮ್ಮ ಸೊಸೆ ಅಲ್ಲಮ್ಮ, ನನ್ನ ಮಗಳು. ಗಂಡ ಹೆಂಡತಿ ಮಧ್ಯೆ ಜಗಳ ಆಗುತ್ತೆ, ಆದರೆ ಮನ್ಸುಗಳು ದೂರ ಆಗಬಾರ್ದಮ್ಮ. ಕೋಪ ಕಡಿಮೆ ಆದಮೇಲೆ ಶಾಂತವಾಗಿ ಮಾತಾಡೋಣ, ಸರಿನಾ? ನನ್ನ ಮಗ ಒಳ್ಳೆಯವನೇ ಇರ್ಬೋದು, ಆದರೆ ತಪ್ಪು ಅವರಿಂದನೂ ಆಗಿರ್ಬೋದು, ನಿನ್ನಿಂದನೂ ಆಗಿರ್ಬೋದು. ಅದು ಮುಖ್ಯ ಅಲ್ಲ. ಇವಾಗ ಅದಕ್ಕೆ ಪರಿಹಾರ ಹುಡ್ಕೋತಾ ಇರೋದು ಮುಖ್ಯ. ನೋಡಮ್ಮ, ನೀನು ಮನೆ ಬಿಟ್ಟು ಬಂದಿದ್ಯಾ ಅಂದರೆ ನಿನ್ನ ಮನಸ್ಸು ತುಂಬ ನೋವಾಗುತ್ತೆ ಅಂತ ನಂಗೆ ಅರ್ಥ ಆಗುತ್ತೆ ಕಣೆ. ನೀನು ನೋವು ಕೇಳೋಕ್ಕೆ ನಾನು ಬಂದಿರೋದು, ತೀರ್ಮಾನ ಕೊಡೋಕ್ಕಲ್ಲಮ್ಮ. ಏನು ನೀನು ಇವಾಗ ಬಂದ್ಬಿಟ್ಟು ಸಮಾಧಾನ ಮಾಡ್ಬಿಟ್ಟು ನಾನು ಕರ್ಕೊಂಡು ಹೋಗ್ಬೇಕಂತ ಬಂದಿದ್ಯಾ? ಅದು ನಂಗೆಲ್ಲ ನಡೆಯಲ್ಲ. ನಾನು ನಿಮ್ಮ ಮನೆಗೆ ಬರೋದಿಲ್ಲ, ಹೋಗು. ಪಾಪ ಅಲ್ಲ, ಮಾವ ಇದ್ದಿದ್ದೆ ಚೆನ್ನಾಗಿರ್ತಾ ಇತ್ತು. ಅವ್ರು ನೋಡಿದ್ರೆ ಆಸ್ಕ್ರೀಮ್ ಮಲ್ಕೊಂಡವ್ರೆ. ಅವ್ರು ಇದ್ದಿದ್ರೆ ನಾನೆಲ್ಲ ಹೇಳಿ ಹಂಗೆ ಮಾಡಿಸ್ತಿದ್ದೆ. ಸಂಸಾರ ಅನ್ನೋದು ಇಬ್ಬರು ಸೇರಿ ಕಟ್ಟೋ ಮನೆ ಕಣೆ. ಒಂದಿನ ಕೋಪಕ್ಕೋಸ್ಕರ ವರ್ಷಗಳ ಪ್ರೀತಿನ ಕಳ್ಕೊಳ್ತೀಯ ನೀನು. ನಿಂಗೆ ಸಮಯ ಬೇಕಾದ್ರೆ ತಗೋ, ಎಷ್ಟು ಟೈಮ್ ಬೇಕಲ್ಲ ಅಷ್ಟು ತಗೋ, ಆದರೆ ನಿನ್ನ ಮನಸ್ಸನ್ನ ತಿಳಿ ಮಾಡ್ಕೊ ಮಗಳೇ. ಬಾ ಮಗಳೇ ಬಾ, ಒತ್ತಾಯ ಮಾಡಲ್ಲ, ಆದರೆ ನಿನ್ನ ಮನಸ್ಸು ಹಗುರ ಆಗೋ ಗಂಟ ಎಲ್ಲರೂ ಕುತ್ಕೊಂಡು ಮಾತಾಡೋಣ. ಆದರೆ ಕೋಪದಲ್ಲಿ ಯಾವ ತೀರ್ಮಾನ ತಗೊಳಕ್ ಹೋಗ್ಬೇಡ, ಆಯ್ತಾ? ನೋಡು, ನೀನು ಏನು ಬೇಕಾದರೂ ಹೇಳು, ನಾನಂತೂ ಕೇಳಿಸ್ಕೊಳ್ಳಲ್ಲ. ನಾನಂತೂ ನಿಮ್ಮ ಮನೆಗೆ ಯಾವತ್ತೂ ಬರೋದಿಲ್ಲ. ನಾನು ನಿಂತ್ಕೊಮ್ಮ, ಹಂಗೆಲ್ಲ ಮಾತಾಡಬಾರ್ದು. ಅಯ್ಯೋ ಅಣ್ಣ, ಅದಕ್ಕೆ ಸ್ವಲ್ಪ ನೀವಿಬ್ರು ಬುದ್ಧಿ ಹೇಳಿ ಅವಳಿಗೆ ನಮ್ಮ ಮನೆಗೆ ಕಳಿಸ್ತೀರಾ? ಅಲ್ಲಮ್ಮ, ಅವಳು ಹೇಳ್ತಿರೋದಲ್ಲಿ ಏನಾಗಿದೆ ಅಂತ ಅಲ್ಲ, ಅವಳು ಮಾತಾಡ್ತಿರೋದಲ್ಲಿ ನಿನಗೆ ಅರ್ಥ ಆಯ್ತಾ? ಅದೇನಂತ ಹೇಳಿ ಬಿಡಿಸಿ. ಅಯ್ಯೋ ಅಣ್ಣ, ಅದೇನಂದ್ರೆ ನೋಡು, ಇಷ್ಟೆಲ್ಲ ಆಯಿತು. ಏನು ಇಷ್ಟೆಲ್ಲ ಹಾಕಿದ್ಯಾ? ಇದು ಯಾವುದು ನಿಮ್ಮ ಗಮನಕ್ಕೆ ಬಂದೇ ಇಲ್ವಾ? ಅದಕ್ಕೆ ನನ್ನ ಮಗಳನ್ನ ಬಾಯಿ ತುಂಬ ಅಮ್ಮ ಅಂತ ಕರೆದಂತ ಖುಷಿ ಪಡಬೇಕಾ, ಅಥವಾ ನನ್ನ ಮಗಳು ಇಷ್ಟೊಂದು ದುಃಖ ಇದ್ದಾಳ ಅಂತ ನಾನು ದುಃಖ ಪಡಬೇಕಾ? ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲಪ್ಪ. ಆದರೂ ಅದಕ್ಕೆ ನೀವು ಹಿಂಗೆಲ್ಲ ಮಾಡಬಾರ್ದಾಗಿತ್ತು. ಅಯ್ಯೋ ಅದಕ್ಕೆ ನಿಮ್ದೊಳ್ಳೆ ಆಯ್ತಲ್ಲ, ನಿಮ್ಮ ಮಗಳ ಮಾತು ಕೇಳ್ಕೊಂಡು ನೀವು ಹಂಗೆ ಅಂತೀರಾ? ನೋಡಿ, ಯಾರು ಏನು ಬೇಕಾದ್ರೂ ಹೇಳ್ಬೋದು, ಆದರೆ ನನ್ನ ಮಗಳ ಮೇಲೆ ನನಗೆ ನಂಬಿಕೆ ಇದೆ. ನನ್ನ ಮಗ ಯಾವತ್ತಂತ ಕೆಲಸ ಮಾಡೋದಿಲ್ಲ. ಅದಕ್ಕೆ ಆ ನಂಬಿಕೆ ಬರೀ ನಿಮಗಿದ್ರೆ ಆಗಲ್ಲ, ನನ್ನ ಮಗಳಿಗೂ ಇರಬೇಕು. ಯಾಕೆಂದರೆ ಅವನ ಕೈಲಿ ತಾಳಿ ಕಟ್ಸ್ಕೊಂಡಿರೋದು ಅವಳು. ಪಾಪ ತಂದೆ ತಾಯಿ ಮಾತಿಗೆ ಒಂದೇ ಒಂದು ಮಾತು ಎದುರಾಡದೆ ನನ್ನ ಮಗಳು ನಿಮ್ಮ ಮಗನೇ ಮದುವೆ ಮಾಡ್ಕೊಂಡ್ಳು. ಆದರೆ ನೀವು ನನ್ನ ಮಗಳಿಗೆ ಹೀಗೆ ಮೋಸ ಮಾಡೋದು, ಹೀಗೆ ನೋಡ್ಕೊಳ್ಳೋದು. ನೀವು ದೂರ ಕೊಟ್ಟರೆ ಕಷ್ಟ ಆಗುತ್ತೆ, ನನ್ನ ಮಕ್ಳಿಗೆ ನೋವಾಗುತ್ತೆ ಅನ್ನೋ ಕಾರಣಕ್ಕೆ ನಮ್ಮ ಕಣ್ಮುಂದೆನೇ ಇರಲಿ ಅಂತ ನಿಮ್ಮ ಮನೆಗೆ ಮದುವೆ ಮಾಡಿಕೊಟ್ರೆ ನೀವು ಈಗೆಲ್ಲ ಮಾಡ್ತಂತ ನಾನು ಖಂಡಿತ ಅಂದ್ಕೊಂಡಿಲ್ಲ. ಅದಕ್ಕೆ ನನಗಂತೂ ತುಂಬ ಬೇಜಾರಾಯಿತು ನಿಮ್ಮ ಮಾತಿನಿಂದ. ಅದಕ್ಕೆ ಸ್ವಲ್ಪ ನೋಡಿ ಮಾತಾಡಿ. ಅಲ್ಲ, ಮನೆಗೆ ಬಂದಿರೋ ಮಗಳಿಗೆ ಬುದ್ಧಿ ಹೇಳಿ ಕಸರು ಬಿಟ್ಬಿಟ್ಟು ಅವಳ ಪರ ಮಾತಾಡ್ತಿರಲ್ಲ. ನೋಡಿ, ನೀವು ಮಾತಾಡೋದು ತುಂಬ ತಪ್ಪು. ಇದಕ್ಕೆ ಪಶ್ಚಾತ್ತಾಪ ಪಡಬೇಕಾಗುತ್ತೆ, ನೆನ್ಪಿಟ್ಕೊಳ್ಳಿ. ಏನು ಪಶ್ಚಾತ್ತಾಪ? ಅದಕ್ಕೆ ಏನು ಪಶ್ಚಾತ್ತಾಪ ಪಡಬೇಕು? ಅದನ್ನು ಪಡಬೇಕಾಗೋದು ನೀವು ಮತ್ತು ನಿಮ್ಮ ಮಗ, ನನ್ನ ಮಗಳಲ್ಲ. ಜಾನಕಿ ಹಂಗೆಲ್ಲ ಮಾತಾಡ್ಬೋದು, ಸಮಾಧಾನ ಇರು. ನೋಡೋಣ, ಇನ್ನು ಬೈ ಅಲ್ಲ, ಸ್ವಲ್ಪ ಬುದ್ಧಿಗಳು ಅದಕ್ಕೆ ಹೀಗೆ ಮಾತಾಡೋದು. ಕಮಲು, ನೀನು ಸುಮ್ಮನಿರು, ಹಂಗೆಲ್ಲ ಮಾತಾಡೋದು ನಿಂದು ತಪ್ಪೆ. ಓ ಏನಣ್ಣ, ಅದಕ್ಕೆ ಪರ ಮಾತಾಡ್ಕೊಂಡು ನನ್ನ ತಂಗಿಗೆ ಅಂತ ನೋಡಿದ್ರೆ ನನಗೆ ಬೈತಿದ್ಯಾ? ಹಾಕ್ಲಿ ಬಿಡು, ಇವಾಗೆಲ್ಲ ನೀವೆಲ್ಲ ಒಂದಾಗಿದ್ದೀರಾ, ನನಗೆ ಯಾರೂ ಇಲ್ಲ. ಆ ಕಡೆ ನನ್ನ ಗಂಡ ಹುಷಾರಿಲ್ದೆ ಮಲ್ಕೊಂಡಿದ್ದಾನೆ. ಈಗ ನನ್ನ ಮಗ ನನ್ನ ಮಾತು ಕೇಳ್ತಿಲ್ಲ. ಆಗಲಿ, ಯಾರಿಗೇನು ಬೇಕಲ್ಲ ಅದನ್ನೇ ಮಾಡ್ಕೊಳ್ಳಿ. ಕಮಲು ನಿಂತ್ಕೊಮ್ಮ. ಅಯ್ಯೋ ದೇವ್ರೆ. ಹೋದೋಗ್ಲಿ ಬಿಡ್ರಿ, ಕೋಪ ಕಮ್ಮಿ ಆದಮೇಲೆ ಅವರೇ ಬರ್ತಾರೆ. ಆದರೆ ನನ್ನ ಮಗಳಿಗಾಗಿರೋ ದುಃಖನ ನಾನು ಯಾರಿಗೆ ಹೇಳ್ಕೊಂಡ್ಲಿ? ಛೇ, ನಾನು ಯಾರಿಗೇನಂತ ಹೇಳಪ್ಪ. ಅಲ್ಲ, ನೀನು ಎಲ್ಲೋಗಿದ್ದೆ ಅಂತ? ಹಾಂ, ನಿಂಗೆ ಹೇಳೋರು ಕೇಳೋರು ಯಾರೂ ಇಲ್ವಾ? ನೀನು ಇಷ್ಟ ಬಂದಾಗ ಹೋಗ್ತೀಯಾ, ಇಷ್ಟ ಬಂದಂಗೆ ಬರ್ತೀಯಾ? ನೋಡು, ನಿಂಗೆ ಇಷ್ಟ ಬಂದಾಗಿರೋಕ್ಕಲ್ಲ ನಾನು ಇಲ್ಲಿ ಕರ್ಕೊಬಂದಿರೋದು. ನಾನು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು. ಅಕ್ಕ, ನೀವು ಹೇಳ್ದಂಗೆ ಕೇಳೋಕ್ಕಿರೋಕ್ಕೆ ನಾನೇ ನಿಮ್ಮ ಮನೆಗೆ ಸಂಬಳಕ್ಕೆ ಬಂದಿಲ್ವಲ್ಲ? ಒಂದು ರೀತಿಲಿ ಹಾಗೆ ನೀನು ಸಂಬಳಕ್ಕೆ ಬಂದಿರೋದು ಅನ್ಕೋ. ನೋಡಕ್ಕ, ಈ ರೀತಿ ಮಾತಾದರೆ ನಂಗೆ ಸಿಟ್ಟು ಬರ್ತೈತೆ. ನಾನು ಒಂದು ನಿಮಿಷ ಕೂಡ ಇಲ್ಲಿ ಇರೋಕ್ಕಾಗಲ್ಲ. ನೋಡಿ, ನನಗೂ ಗೌರವ ಇದೆ, ಆತ್ಮಾಭಿಮಾನ ಇದೆ, ಸ್ವಾಭಿಮಾನ ಇದೆ. ನೀವು ಹೇಳ್ದಂಗೆಲ್ಲ ಕೇಳ್ಕೊಂಡು ನಾನು ಇಲ್ಲೇ ಇರ್ತೀನಿ ಅಂತ ಮಾತ್ರ ಕನ್ಸ್ಕೊಳ್ಬೇಡಿ, ಆಯಿತಾ? ನಾನು ಇರೋದಕ್ಕೆ ಒಂದು ಕಾರಣ ಇದೆ, ಅದನ್ನು ನೀವು ಯಾವತ್ತೂ ಮರಿಬೇಡಿ. ಹೋ 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 ಹೋ, ಏನೋ ಅಂಥ ದೊಡ್ಡ ಕಾರಣ
ಹೇಳು, ನಾನು ಕೇಳಿಸ್ಕೊಳ್ತೀನಿ. ನೋಡೇ ಬೇಡ ಅದೆಂಥ ಕಾರಣ ಆಗಿರಬಹುದು ಅಂತ. ನೀವು ಇಷ್ಟು ವಯಸ್ಸಾದ್ಮೇಲೆ ಗರ್ಭಿಣಿ ಆಗ್ತಾಯಿದ್ದೀರಾ. ನಿಮ್ಮ ನೋಡ್ಕೊಳ್ಳೋಕ್ಕೆ ನಿಮ್ಮ ತವ್ರ ಮನೆಯಿಂದ ಯಾರೂ ಬಂದಿಲ್ಲ. ಆದರೆ ನಾನು ನಿಮ್ಮ ಒಳ ಹುಟ್ಟಿದ ತಂಗಿ ಅಲ್ಲದೆ ಇರ್ಬೋದು, ಆದರೆ ಸಂಬಂಧಿಕರಲ್ಲಿ ನಾನು ನಿಮಗೆ ತಂಗಿನೇ ಆಗ್ತೀನಿ. ಆ ಒಂದೇ ಒಂದು ಕರುಣೆಯಿಂದ ನಾನು ನಿಮ್ಮ ನೋಡ್ಕೊಳಕ್ಕೆ ಬಂದೇ ಹೊರತು ನನಗೆ ಬೇರೆ ಯಾವ ದುರಾಸೆನೂ ಇಲ್ಲ. ಓಹ್, ಎಲ್ಲ ನಾಟಕ. ಈ ರೀತಿ ಬಂಡು ಮಾತಾಡೇ ನನ್ನ ಗಂಡನ ಬುಡ್ಡಿಗೆ ಹಾಕ್ಕೊಂಡೆ ನೀನು. ಹಾಂ, ನನ್ನ ಗಂಡ ಬದಲಾಗ್ತಾನೆ ಗೊತ್ತಿಲ್ಲ, ಆದರೆ ನೀನು ಬಣ್ಣದ ಮಾತಿಗೆ ನಾನಂತೂ ಬೆರಗಾಗಲ್ಲಮ್ಮ. ಹಂಗೆ ಯಾವುದೇ ಪ್ರಯತ್ನನೂ ಪಟ್ಟರು ನೀನು ವೇಸ್ಟ್ ಆಯಿತಾ? ಏನಕ್ಕ ನಿಮ್ಮ ಮನಸ್ಸು ಇಷ್ಟೊಂದು ಕಲ್ಲ? ಹಾಂ, ಅಪ್ಪ ದೇವ್ರೆ, ನಾನಂತೂ ನಿಮ್ಮನ್ನು ಈ ರೀತಿಯಾಗಿ ಯೋಚನೆ ಮಾಡ್ತೀನಿ ಅಂತ ಖಂಡಿತ ಅಂದ್ಕೊಂಡಿದ್ದಿಲ್ಲ. ಅನ್ನು ಎಷ್ಟು ಅನ್ಬೇಕೋ ಅನ್ನು. ನನ್ನ ಗಂಡ ಬರಲಿ, ನಿನಗೆ ಮಾಡಿಸ್ತೀನಿ ನೀನು. ಅವರು ನಿನಗೊಬ್ಬನಿಗೆ ಗಂಡ ಅಲ್ಲ, ನನಗೂ ಗಂಡನೇ. ಅದಕ್ಕೆ ಅಲ್ವಾ ನೀನು ಇಷ್ಟೊಂದು ಹಾರಾಡ್ತಾ ಇರೋದು. ಹೌದು, ನಿನ್ನ ಮಗಳಿಗೆ ಸ್ಕೂಲ್ ಫೀಸ್ ಕಟ್ದಿ ಅಂತಲ್ಲ. ಸ್ಕೂಲಲ್ಲ, ಕಾಲೇಜ್ ಫೀಸು. ಅದಕ್ಕೆ ಹಣ ಯಾರು ಕೊಟ್ಟರು? ಹಾಂ, ನಿಮ್ಗೆ ಯಾಕೆ ಬೇಕು? ನನ್ನ ಮಗಳು ನನ್ನ ಇಷ್ಟ, ನಾನು ಹೇಗೂ ಹಣ ಕಟ್ತೀನಿ. ಅದನ್ನು ತಿಳ್ಕೊಂಡು ನಿಮಗೇನಾಗಬೇಕಾಗಿದೆ? ನನಗೇನು ಆಗಬೇಕಾಗಿಲ್ಲ, ಆದರೆ ಮತ್ತೆ ನನ್ನ ಗಂಡದ ದುಡ್ಡು ತೊಗೊಂಬಿಟ್ಟೇನೋ ಅಂತ ಅಷ್ಟೇ. ನಿಮಗಷ್ಟು ಅನುಮಾನ ಇದ್ದರೆ ಅವ್ರನ್ನೇ ಕರೆದು ಕೇಳಿ, ಇದು ಕೂತ್ರ ಅವರೇ ಕೊಡ್ತಾರೆ. ಏನಾದರೂ ಮಾಡ್ಕೊ, ನನಗೇನಾಗಬೇಕು? ಅದು ಸರಿ, ನೀನೇನು ಇತ್ತೀಚೆಗೆ ಜಾಸ್ತಿ ಮಾನ್ಸನ್ ಮನೆಗೆ ಹೋಗ್ತಾ ಬರ್ತಾ ಇದೆಯಲ್ಲ, ನೀವಿಬ್ಬರು ಸೇರಿ ಏನೋ ವ್ಯವಹಾರ ನಡೆಸ್ತಾ ಇದ್ದೀರಾ. ಅದೇನು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಅರ್ಥ ಆಗೋದು ಬೇಕಾಗಿಲ್ಲ ಬಿಡಿ ಅಕ್ಕ. ಅದನ್ನು ಕಟ್ಕೊಂಡು ನಿಮ್ಗೇನಾಗಬೇಕು? ಅಕ್ಕ, ಹೋ ಈರಮ್ಮ, ಇದೇನೇ ಇದು? ತುಂಬ ದಿನಗಳಾದ್ಮೇಲೆ ಈ ಕಡೆ ಟೈಮ್ ಹಾಕ್ಬಿಟ್ಟಿದ್ಯಾ? ಬಾ ಕೂತ್ಕೋ ಬಾ. ಏ ಮಂಗಳ, ಏನು ಹಂಗೆ ಮಾಡ್ತಾ ಇದೆಯಾ? ಒಳಗೋಗು, ಏನೋ ಕೆಲಸದ ಮಾಡ್ಕೊ ಹೋಗ್ಬಿಟ್ಟು. ಅದ್ಯಾಕಕ್ಕ ಪಾಪ ಹುಡುಗಿನ ಹಂಗೆ ಬೈತಿದ್ರಲ್ಲ? ನನಗಂತೂ ಹೊಟ್ಟೆ ಓದೋತಪ್ಪ. ಪಾಪ ಆ ಹುಡುಗಿ ನಿಮ್ಗೆ ಎಷ್ಟೆಲ್ಲ ಚಾಕ್ರಿ ಮಾಡುತ್ತೆ, ಅದಕ್ಕೆ ನೀವು ನೋಡ್ಕೋಬೇಕು. ಅದನ್ನು ಬಿಟ್ಟು ಬಾಯಿಗೆ ಬಂದಂಗೆ ಬೈತಾ ಇದ್ದೀರಲ್ಲ ಪಾಪ. ಸುಮ್ಮನಿರೇ, ಅಂಥವ್ರಿಗೆಲ್ಲ ಅಯ್ಯೋ ಪಾಪ ಅನ್ಬಾರ್ದು. ನಮಗೆ ಪಾಪ ಬರ್ತೈತೆ. ಬಾ ನೀನು ಕುತ್ಕೋ ಬಾ, ಅವಳದೇ ಇರಲಿ, ನಮ್ಗೆ ಯಾಕೆ? ಅಲ್ಲ, ಏನೋ ಮಾತಾಡ್ಬೇಕಂತ ಹೇಳ್ಕಸಂತಲ್ಲ, ಅದಕ್ಕೆ ಬಂದೆ. ಏನು ವಿಷಯ? ಅದೇನಿಲ್ಲ, ನಿನ್ನ ತಂಗಿ ಅದೇ ನಮ್ಮ ಕಮಲಕ್ಕ ಇದ್ದಾಳಲ್ಲ, ಅವ್ರ ಮನೇಲಿ ಕೆಲ್ಸಕ್ಕೆ ಹೋಗ್ತಾ ತಾನೆ? ಹ್ಞೂ, ನಾನು ನಿಮ್ಗೆ ಹೇಳಿದ್ನಲ್ಲ. ಯಾಕೇನಾಯ್ತು ಇವಾಗ? ಹಾಂ, ನೀವಂತೂ ಕೆಲಸ ಕೊಟ್ಟಿಲ್ಲ, ಅದಕ್ಕೆ ನಾನು ಅಲ್ಲೇ ಬಿಟ್ಟಿದ್ದೀನಿ. ಅದು ನನಗೆ ಗೊತ್ತು. ಆದರೆ ಇವಾಗ ನನಗೆ ನಿಮ್ಮಿಬ್ಬರಿಂದ ಒಂದು ಸಹಾಯ ಆಗಬೇಕಾಗಿತ್ತು. ಅದೇನೆಂದರೆ, ಅವ್ರ ಮನೆಯಲ್ಲಿ ಇತ್ತೀಚೆಗೆ ತುಂಬ ದುಡ್ಡಿನ ವ್ಯವಹಾರ ಜಾಸ್ತಿ ನಡೀತಾ ಇದೆ. ಮನೆ ಕಾರ್ ತೊಗೊಂಡಿದ್ದಾರೆ, ಒಡವೆ ತೊಗೊಂಡಿದ್ದಾರೆ, ಹೀಗೆ ತುಂಬ ದುಡ್ಡಿನ ವ್ಯವಹಾರ ಜಾಸ್ತಿ ಇದೆ. ಅಷ್ಟೊಂದು ದುಡ್ಡು ಅವ್ರ ಹತ್ರ ಎಲ್ಲಿ ಬಂತು ಅಂತ ಸ್ವಲ್ಪ ನಿಮ್ಮ ತಂಗಿನ ಕೇಳಿ ಹೇಳ್ತೀಯಾ? ಅಯ್ಯೋ, ಇದು ಒಳ್ಳೆ ಆಯ್ತಲ್ಲಕ್ಕ. ಅದನ್ನ ಅವಳಿಗೆ ನೀನು ಗೊತ್ತಾಗುತ್ತೆ. ಅವಳೆ ಅಪ್ಪ ನಮ್ಗೆ ಹೇಳ್ತಾಳೆ. ಅವಳೆ ಚೆನ್ನಾಗಿರಲ್ಲ, ಎಷ್ಟೋ ನಂಬಿಕೆಯಿಂದ ಇದ್ದಾಳೆ ಅಲ್ಲಿ. ಹಂಗೆಲ್ಲ ಮಾಡೋಕೋದ್ರೆ ನಂಬಿಕೆ ಕಳ್ಕೊಬೇಕಾಗುತ್ತೆ. ಬೇಡ ಸುಮ್ಮನಿರಿ. ಅಯ್ಯೋ, ತಿಳ್ಕೊಬಂದ್ರೆ ಹೇಳೋಕೆ ಅವ್ರನ್ನ ಕೇಳಬೇಕು ಅಂತಲ್ಲ. ಮನೆ ಕೆಲಸ ಮಾಡ್ತಾ ಇರ್ಬೇಕಂದ್ರೆ ಅವ್ರು ಮಾತಾಡ್ತಿರ್ತಾರಲ್ಲ, ಅದನ್ನು ಕೇಳಿಸ್ಕೊಂಡು ಆಗುತ್ತಪ್ಪ. ಏನೇ ಆಗಲಿ ಅಕ್ಕ, ಅಂತ ಕೆಲಸ ಮಾಡೋದು ತಪ್ಪು. ಯಾಕೆಂದರೆ ನಾವು ಮನೆ ಕೆಲಸ ಮಾಡೋ ಜನನೇ ನಿಜ, ಆದರೆ ನಾವು ನಿಯತ್ತಾಗಿರ್ತೀವಿ. ಅಲ್ಲಿಂದ ಇಲ್ಲಿ, ಇಲ್ಲಿಂದಲ್ಲಿ ತಂದಾಕೋ ಕೆಲಸ ಎಲ್ಲ ನಾವು ಮಾಡಲ್ಲಪ್ಪ. ಓಹೋ, ಎಲ್ಲ ನಂಗೆ ಗೊತ್ತು ಬಿಡು. ಓವರ್ ಆ್ಯಕ್ಟಿಂಗ್ ಮಾಡಬೇಡ. ನಾನು ಹೇಳಿದಷ್ಟು ಮಾಡು. ನೀನೇ ಸುಮ್ಮನೆ ಮಾಡಬೇಡಮ್ಮ. ನಿಂಗೇನು ಬೇಕಲ್ಲ ಅದು ನಾನು ಕೊಡ್ತೀನಿ. ಆದರೂ ಅಕ್ಕ, ಹಂಗೆ ಮಾಡೋದು ತಪ್ಪಾಗುತ್ತೆ. ನೀವು ಇಷ್ಟೆಲ್ಲ ಹೇಳ್ತಿದ್ರಂದರೆ ನಾನು ಪ್ರಯತ್ನ ಪಡ್ತೀನಿ, ಆಯಿತಾ? ಅಷ್ಟು ಮಾಡು ಸಾಕು. ಸರಿ ಅಕ್ಕ, ನಾನು ಬರ್ತೀನಿ. ನಿಮ್ಮ ಪಕ್ಕದ ಮನೆಯಲ್ಲಿ ಹೊಸ್ದಾಗಿ ಸೇರ್ಕೊಂಡು ಕೆಲಸಕ್ಕೆ, ಅಲ್ಲಿ ಕೆಲಸ ಜಾಸ್ತಿ ಇರುತ್ತೆ. ಹೌದಾ? ಸರಿ ಹೋಗು. ಏ ಮಂಗಳ, ಎಲ್ಲೊಂಟೋದೆ? ನಂಗೆ ದೊಡ್ಡ ಕಾಫಿ ಮಾಡ್ಕೊಂಬಂದು ಕೊಡು.